ಸರ್ ನಾನು ವೈನ್ ಕುಡಿತೀನಿ, ವೈನ್ ಹಾರ್ಟ್ಗೆ ಒಳ್ಳೇದಲ್ವಾ? ಸ್ವಲ್ಪನೇ ಕುಡಿತೀನಿ, 1 ಪೆಗ್ ಕುಡಿತೀನಿ, 2 ಪೆಗ್ ಕುಡಿತೀನಿ, ಹೆಲ್ತ್ಗೆ ಒಳ್ಳೇದಲ್ವಾ? ಆ್ಯಕ್ಚುಲಿ ಯಾವ ಅಮೌಂಟ್ ಆಫ್ ಆಲ್ಕೋಹಾಲ್, ಯಾವ ತರಹದ್ದೇ ಆದ ಆಲ್ಕೋಹಾಲ್ ನಮ್ಮ ಬಾಡಿಗೆ, ನಮ್ಮ ಹಾರ್ಟ್ಗೆ ಒಳ್ಳೇದಲ್ಲ. ನೀವೆಲ್ಲ ಕೇಳಿರೋದ್ರಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್ ಏನು ಅಂದರೆ, ಅವರೆಲ್ಲ ಹೆಲ್ದಿ ಆಗಿದ್ದ ಕಾರಣ, ಅವ್ರ ಹಾರ್ಟ್ ಚೆನ್ನಾಗಿದ್ದ ಕಾರಣ ಏನಂದರೆ ಅವರ ಫುಡ್ ಪ್ಯಾಟರ್ನ್, ಅವರ ಎಕ್ಸಸೈಸ್, ಅವರ ಸ್ಟ್ರೆಸ್ ಲೆವೆಲ್, ಅವರ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಸ್ಮೋಕಿಂಗ್ ಆಲ್ಮೋಸ್ಟ್ ಇರಲೇ ಇಲ್ಲ. ಆದ ಕಾರಣದಿಂದ ಅವ್ರು ಚೆನ್ನಾಗಿದ್ದರೆ ಹೊರತು ಆಲ್ಕೋಹಾಲ್ ಕುಡಿಯೋದ್ರಿಂದ ಯಾರ್ದೋ ಹೆಲ್ತ್ ಚೆನ್ನಾಗಿದೆ ಅಂದರೆ ಅದು ನಂಬುವಂಥ ಮಾತಲ್ಲ. ಲೇಟೆಸ್ಟ್ ರಿಸರ್ಚ್, ಲೇಟೆಸ್ಟ್ ಬೆಟರ್ ಕ್ವಾಲಿಟಿ ರಿಸರ್ಚ್ ಹೇಳಿರೋದೇನು ಅಂದರೆ, ಇವನ್ ದ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದರಿಂದ ಹೈಪರ್ ಟೆನ್ಷನ್ ಬರುತ್ತೆ, ನಿಮಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಕಾರ್ಸಿನೋಮಾಸ್, ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಆದ ಕಾರಣದಿಂದ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮಗೆ ನಿಜವಾಗ್ಲೂ ಇತ್ತು ಅಂದರೆ ನಿಮ್ಮ ಊಟದ ಮೇಲೆ, ನಿಮ್ಮ ಎಕ್ಸಸೈಸ್ ಮೇಲೆ, ನಿಮ್ಮ ಎನ್ವಿರಾನ್ಮೆಂಟ್ ಮೇಲೆ ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ ಮೇಲೆ ಗಮನ ಕೊಡಿ. ಅದರ ಬದಲಾಗಿ ಸ್ವಲ್ಪ ಆಲ್ಕೋಹಾಲ್ ಕುಡಿದ್ಬಿಟ್ಟು ಹೆಲ್ತಿ ಆಗ್ತೀನೋ ಎಂಬ ವಿಚಾರವನ್ನು ಇಲ್ಲೇ ಬಿಟ್ಟುಬಿಡಿ.